Maulana UK Abdul Aziz Darimi Khatib from Juma Masjid Chekubettu for dua and blessings. I request. Assalamu alaikum wa rahmatullahi wa barakatuh. A'udhu billahi minash shaitanir rajim. Bismillahir rahmanir rahim. Alhamdulillahi rabbil alamin. الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. ಪ್ರಾರ್ಥನೆಯು ಪ್ರೇರಣೆಯೊಂದಿಗೆ ಸಮಾನವಾಗಿ ಸೃಷ್ಟಿಕರ್ತನೊಂದಿಗೆ ಯಾಚಿಸುವ ಸಂದರ್ಭ. BCF ನಡೆದ ಹೆಜ್ಜೆ ಗುರುತುಗಳು ಬಲಿಷ್ಠವಾಗಿದೆ, ದೃಢವಾಗಿದೆ, ಬಲವಾಗಿದೆ. ಕಣ್ಣುಗಳು ತೋರಿದ ಕರುಣೆ ಶಾಶ್ವತ. ಕಣ್ಣುಗಳು ತೋರಿದ ದಯೆ ನಿರಂತರ. ಕೈ ಕಾಲುಗಳ ಬಲ ಕ್ರಮೇಣ ಕಮ್ಮಿಯಾಗಬಹುದು, ಆದರೆ ಕೈಯಿಂದಾದ ಕರ್ಮ, ಕಾಲಿನಿಂದ ಮೂಡಿದ ಹೆಜ್ಜೆ ಗುರುತು ಮಾಯವಾಗುವುದಿಲ್ಲ. ಇನ್ನ ನಹ್ನು ನುಹ್ಯಿಲ್ ಮೌತ, ನೀವು ಮಾಡಿದ ಕರ್ಮಗಳನ್ನು ನಾವು ನಿಮಗೆ ಪ್ರತಿಫಲವಾಗಿ ತೋರಿಸುವೆವು, ಬರೆದಿಡುವೆವು, ಗುರುತಿಸುವೆವು ಎಂದು ಸೃಷ್ಟಿಕರ್ತನ ಸಂದೇಶವಾಗಿದೆ. ಕರ್ಮಣ್ಯೇವಾಧಿಕಾರಸ್ತೆ ಮಹಾಬಲೇಶು ಕದಾಚನ. ಕರ್ಮಗಳನ್ನು ಮಾಡುತ್ತಾ ಹೋಗುವುದು. ಹಾಗೆ 2 ನಿಮಿಷಗಳ ಪ್ರೇರಣೆಯ ಮಾತು ಪ್ರಾರ್ಥನೆಯಾಗಿ ಮೂಡುವಾಗ, ತಾಯಿಯ ಮಡಿಲಲ್ಲಿ ತಲೆಯಿಟ್ಟು ಮಲಗಿದ ಮಗುವೊಂದು ಆ ತಾಯಿಯ ಕಣ್ಣೀರಿನ ಹನಿ ತೊಟ್ಟು ಮುಖದ ಮೇಲೆ ಬಿದ್ದಾಗ ಎಚ್ಚರಗೊಂಡು ಆ ತಾಯಿಯೊಂದಿಗೆ ಪ್ರಶ್ನೆ ಮಾಡುತ್ತದೆ, ತಾಯಿ ಯಾಕೆ ನೀವು ಕಣ್ಣೀರು ಹರಿಸುತ್ತಿರುವುದು? ತಾಯಿ ಆ ಮಗುವಿನೊಂದಿಗೆ, ಮಗು ಬೆಳಗ್ಗೆ ಬೇಗ ಟ್ಯೂಷನ್ಗೆ ಹೋಗ್ತೀಯಾ, ನಂತರ ಮಸೀದಿಗೆ ಹೋಗಿ ಪ್ರಾರ್ಥನೆ ಮಾಡ್ತೀಯಾ, ನಂತರ ಶಾಲೆಗೆ ಹೋಗಿ, ರೈಲ್ವೆ ಸ್ಟೇಷನ್ಗೆ ಹೋಗಿ ಪೇಪರ್ ಕಟ್ಟುಗಳನ್ನ ಅಲ್ಲಿ ಸಂಗ್ರಹಿಸಿ ಅಂಗಡಿಗಳಿಗೆ ಪೇಪರ್ಗಳನ್ನು ಕೊಟ್ಟು ಶಾಲೆಯಿಂದ ಬಂದು ಪುನಃ ಆ ಹಣವನ್ನು ಕಲೆಕ್ಟ್ ಮಾಡಿ ನೀನು ಎಷ್ಟೊಂದು ನಡೆದಾಡುವೆ, ಓಡಾಡುವೆ. ನಿನ್ನ ಕಷ್ಟವನ್ನು ಕಂಡು ನನಗೆ ದುಃಖವಾಗುತ್ತದೆ. ಆ ಅರ್ಧರಾತ್ರಿಯಲ್ಲಿ ತಾಯಿಯ ಕಣ್ಣಿನಿಂದ ತೊಟ್ಟಿಕ್ಕಿದ ಆ ಕಣ್ಣೀರ ಹನಿ ಈ ರಾಷ್ಟ್ರದ ಶ್ರೇಷ್ಠ ರಾಷ್ಟ್ರಪತಿಯಾಗಿ ಮೂಡಿ ಬಂದ ಅಬುಲ್ ಕಲಾಮರ ಆ ಒಂದು ತಾಯಿಯ ಕಣ್ಣೀರ ಹನಿಯಾಗಿತ್ತು. ಆ ತಾಯಿಯ ಕಣ್ಣೀರ ಹನಿ ಪ್ರಾರ್ಥನೆಯಾಗಿ ಮೂಡಿದಾಗ ಜಗತ್ತು ಕಂಡ ಶ್ರೇಷ್ಠ ವ್ಯಕ್ತಿಯಾಗಿ APJ ಮೂಡಿ ಬಂದರು. ಇವಾಗ 3 ವ್ಯಕ್ತಿಗಳ ಹೆಸರು ಫೋಟೋ ನಮ್ಮ ಮುಂದೆ ನಾವು ನೋಡುತ್ತಾ ಇದ್ದೇವೆ. ಇಲ್ಲಿ ಪ್ರಾರ್ಥನೆಯು ಪ್ರೇರಣೆಯಾಗುವಾಗ ಅವರನ್ನು ಗುರುತಿಸಲಾಗಿದೆ. BCF ಜಗತ್ತಿನ ಶ್ರೇಷ್ಠ ಮೌಂಟೇನ್ ಮ್ಯಾನ್, ಬೆಟ್ಟವನ್ನು ಒಗೆದು ದಾರಿಯನ್ನು ಮಾಡಿದ ದಶರಥ ಮೋಂಜಿ. ಈ ದೇಶದ ಶ್ರೇಷ್ಠ ಫಾರೆಸ್ಟ್ ಮ್ಯಾನ್, ಬ್ರಹ್ಮಪುತ್ರ ತೀರದಲ್ಲಿ 1360 ಎಕರೆ ಕಾಡು ಬೆಳೆದ ಮೌಂಟೇನ್ ಮ್ಯಾನ್ ಜಾದೇವ್ ಪಯೇಂಗ್. ಭಾರತವನ್ನು ಮಿಲ್ಕ್ ಹಾಲಿನಲ್ಲಿ 1ನೇ ಸ್ಥಾನದಲ್ಲಿ ಉತ್ಪಾದನೆಯಲ್ಲಿ 1ನೇ ಸ್ಥಾನದಲ್ಲಿ ನಿಲ್ಲಿಸಿದ ವರ್ಗೀಸ್ ಕೊರಿಯನ್.
ಮಿಲ್ಕ್ ಮ್ಯಾನ್. ಆದರೆ ನಮ್ಮ ಈ ಸಭೆಯಲ್ಲಿ, ಈ ಸಂಸ್ಥೆಯಲ್ಲಿ ಬ್ಯಾರಿ ಮ್ಯಾನ್ ಅಂತ ಕರೆಯಲ್ಪಡುವ ಈ 3 ವ್ಯಕ್ತಿಗಳ ಪರಿಚಯ ನಮ್ಮ ಮುಂದೆ ಇದೆ. ಕೊನೆಯದಾಗಿ ಪ್ರಾರ್ಥನೆಯ ಮುಂದೆ 1947 ಅಕ್ಟೋಬರ್ 13 ದೆಹಲಿಯ ಜಾಮಿಯಾ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಿ ಸಮುದಾಯಕ್ಕೆ ಒಂದು ಸಂದೇಶವನ್ನು ಕೊಟ್ಟ ಅಬುಲ್ ಕಲಾಂ ಆಜಾದ್, ದೇಶದ ಪ್ರಥಮ ಶಿಕ್ಷಣ ಮಂತ್ರಿ, ದೇಶದ ಶಿಕ್ಷಣ ಮಂತ್ರಿಯೂ ಹೌದು, ಮುಲ್ಲಾ ಹೌದು, ಮೌಲವಿ ಹೌದು, ಉಲಮಾ ಹೌದು, ಶ್ರೇಷ್ಠ ಗ್ರೇಟ್ ಸ್ಕಾಲರ್ ಕೂಡ ಹೌದು, ತಫ್ಸೀರ್ ಬರೆದಂತಹ, ತರ್ಜುಮ ಬರೆದಂತಹ ವ್ಯಕ್ತಿಯೂ ಹೌದು. ಅವರು ಒಂದು ಭಾಷಣವನ್ನು ದೆಹಲಿಯ ಜಾಮಿಯಾ ಮಸೀದಿಯಲ್ಲಿ ನಿಂತು ಸಮುದಾಯಕ್ಕೆ ನೀಡುತ್ತಾರೆ. ಅವರು ಹೇಳುತ್ತಾರೆ, ಇಂದು ನೀವು ಕಂಪನಗಳನ್ನು ಹೆದರುವಿರಿ, ಆದರೆ ಭೂಕಂಪನವನ್ನೇ ಸೃಷ್ಟಿಸಿದ ನೀವು. ಇಂದು ನೀವು ಕತ್ತಲೆಯನ್ನು ಭಯಪಡುವಿರಿ, ഇരുಳು ತುಂಬಿದ ಹಾದಿಯಲ್ಲಿ ಬೆಳಕನ್ನು ಸೃಷ್ಟಿಸಿದವರು ನೀವು. ಒದ್ದೆಯಾಗುತ್ತದೆಂದು ಪೈಜಾಮವನ್ನು ಎತ್ತಿ ಏರಿ ನಿಲ್ಲುವ ನೀವು. ಸಾಗರದ ಅಲೆಗಳನ್ನು ಲೆಕ್ಕಿಸದೆ ಮುನ್ನುಗ್ಗಿ ಸಾಗರದ ತೀರವನ್ನು ತಲುಪಿದವರು ನೀವು. ಪರ್ವತಗಳನ್ನು ಮೆಟ್ಟಿ ಹದ ಮಾಡಿದವರು ನೀವು. ಗುಡುಗು ಮಿಂಚನ್ನು ಮುಗುಲ್ನಗೆಯೊಂದಿಗೆ ಕಂಡವರು ನೀವು. ಸುರುಳಿ ಗಾಳಿಯನ್ನು, ಸುಂಟರ ಗಾಳಿಯನ್ನು ನೀವು ಎದುರಿಸಿ ದಿಕ್ಕನ್ನು ಕಂಡುಕೊಂಡವರು ನೀವು. ನಿಮ್ಮನ್ನು ಓಡಿಸಲು ಯಾರಿಗೂ ಸಾಧ್ಯವಿಲ್ಲ, ನೀವಾಗಿ ಓಡಿ ಹೋಗದಿದ್ದರೆ. ಇದು ನಮ್ಮ ಪ್ರೇರಣೆಯಾಗಿದೆ, ಮೌಲಾನಾ ಅಬುಲ್ ಕಲಾಂ ಆಜಾದರದು. ಅಲ್ಲಾಹನೇ, ನಾವು ಈ ಸಮುದಾಯಕ್ಕಾಗಿ ಹಲವಾರು ಸಂಸ್ಥೆಗಳ ಮೂಲಕ ಅಲ್ಲಾಹನೇ ಶ್ರಮವನ್ನ ಮಾಡುತ್ತಾ ಇದ್ದೇವೆ. ಶ್ರೇಷ್ಠ ವ್ಯಕ್ತಿಗಳ ದಾರಿಯಲ್ಲಿ ನಮಗೆ ದಾರಿ ತೋರು. ಈ BCF ಮಾಡಿದ ಆ ದೈತ್ಯ ಹೆಜ್ಜೆಗಳನ್ನು ನೀನು ಸ್ವೀಕರಿಸು. ಅಲ್ಲಾಹನೇ, ಮುಂದಿನ ಭವಿಷ್ಯ ಉಜ್ವಲವಾಗುವುದಕ್ಕೋಸ್ಕರ ಇವರ ಪ್ರಯತ್ನಗಳನ್ನ ಸ್ವೀಕರಿಸು. ರಬ್ಬನಾ ಆತಿನಾ ಫಿ ದುನ್ಯಾ ಹಸನ وفي الآخرة حسنة وقنا عذاب النار آمين برحمتك يا أرحم الراحمين. السلام عليكم.